ದೇವರು ನಿಜವಾಗ್ಲೂ ಇದ್ದಾನ? ನಿಜವಾಗಿಯೂ ಇದ್ದಿದ್ರೆ ನನಗಿಷ್ಟೊಂದು ಕಷ್ಟ ಬರ್ತಾ ಇತ್ತಾ? ಕಷ್ಟಕ್ಕೆ ಆಗೋದೊಂದು ದೇವರೇ ಅಂದ್ರಿ. ನಾನು ಮಾಡೋ ಅಷ್ಟು ಪೂಜೆ ಪುನಸ್ಕಾರ ಯಾರೂ ಮಾಡಲ್ಲ. ಅಂಥದ್ರಲ್ಲಿ ನನಗೆ ಯಾಕೆ ಇಷ್ಟೊಂದು ಕಷ್ಟ? ನನ್ನ ಕಷ್ಟ ನನ್ನ ಶತ್ರುಗೂ ಬೇಡ, ಸಾಕಾಗೋಗಿದೆ ಜೀವನ. ಇಂತಹ ಸಂಕಟದ ನೋವಿನ ಮಾತುಗಳು ಬಹುತೇಕರ ಬಾಯಲ್ಲಿ ಒಂದಲ್ಲ ಒಂದು ಸಲ ಬಂದು ಹೋಗಿರುತ್ತೆ. ಅದು ಸಹಜ ಕೂಡ ಸ್ನೇಹಿತರೆ. ಕಷ್ಟದ ತೀವ್ರತೆ ಆ ರೀತಿ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಂತಹ ಈ ಒಂದು ಕಥೆಯನ್ನು ಕೇಳಿ ದೇವರ ಅಸ್ತಿತ್ವದ ಬಗ್ಗೆ ನಿಮ್ಮ ಭಾವನೆಗಳು ಕೂಡ ಬದಲಾಗಬಹುದು. ಕತೆ ನಂದು, ನಿರ್ಧಾರ ನಿಮ್ಮದು. ಒಮ್ಮೆ ಶ್ರೀ ಕೃಷ್ಣ ಪರಮಾತ್ಮ ಅಂದರೆ ಭಗವಂತ ಮತ್ತು ಅವನ ಭಕ್ತ ಸಮುದ್ರದ ದಡದಲ್ಲಿ ಲೋಕಾಭಿರಾಮವಾಗಿ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇದ್ದರು. ಭಕ್ತನಿಗೆ ಪರಮಾನಂದ. ಭಗವಂತನ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದೀನಿ, ಇದೇನು ಕನಸ ನನಸ? ಅನುಮಾನ ಶುರುವಾಯಿತು. ತನಗೆ ತಾನೇ ಚಿವುಟ್ಕೊಂಡು ನೋಡ್ದ. ಹೌದು, ಇದು ಕನಸಲ್ಲ, ನನಸೆ. ಈಗಂತೂ ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ತನ್ನ ಕಷ್ಟನೆಲ್ಲ ಖುಷಿಯಾಗಿ ಭಗವಂತನ ಹತ್ರ ಹೇಳ್ಕೋತಾ ಇದ್ದ. ಭಗವಂತ ಮಧ್ಯೆ ನಾನಿದ್ದೀನಿ ನಿನ್ನ ಕಷ್ಟಕ್ಕೆ ಹೆದರಬೇಡ, ನಾನಿದ್ದೀನಿ ನಿನ್ನ ಕಷ್ಟಕ್ಕೆ ಹೆದರಬೇಡ ಅಂತ ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದ. ಭಕ್ತನಿಗೆ ಪರಮಾನಂದ. ಎಲ್ಲೋ ಒಂದು ಸಲ ಮಧ್ಯೆ ಒಂದು ಚೂರು ಅನುಮಾನ. ನಿಜವಾಗ್ಲೂ ನಾನು ದೇವರ ಜೊತೆ ಮಾತಾಡ್ತಾ ಇದ್ದೀನಾ? ನಾನು ದೇವರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಾ? ಅನುಮಾನದಿಂದ ಹಿಂತಿರುಗಿ ನೋಡ್ದ. ಹೌದು, ಸಮುದ್ರದ ದಡದಲ್ಲಿ ಇವರು ನಡೆದು ಬಂದ ದಾರಿಯಲ್ಲಿ 2 ಜೊತೆ ಪಾದಗಳ ಗುರುತುಗಳು ಮೂಡಿತ್ತು. ಭಕ್ತನಿಗೆ ಇವಾಗ ಗ್ಯಾರಂಟಿ ಆಯಿತು, ಹೌದು, ನನ್ನ ಜೊತೆ ಭಗವಂತ ನಡ್ಕೊಂಡು ಬರ್ತಾ ಇದ್ದಾನೆ, ನಾನು ಭಗವಂತನ ಜೊತೆ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸುಂದರವಾದ ಆಹ್ಲಾದಕರ ವಾತಾವರಣ, ಸಮುದ್ರದ ಮೇಲೆ ತಂಗಾಳಿ ಬೀಸ್ತಾ ಇದೆ. ಭಕ್ತನಿಗೆ ಸ್ವರ್ಗಕ್ಕೆ 2 ಗೇಣು. ಆನಂದವೋ ಆನಂದ. ಹೀಗೆ ಹೋಗ್ತಾ ವಾತಾವರಣ ನಿಧಾನವಾಗಿ ಬದಲಾಗ್ತಾ ಬಂತು. ತಂಗಾಳಿ ಹೋಗಿ ಬಿರುಗಾಳಿ ಬೀಸೋದಕ್ಕೆ ಶುರುವಾಯಿತು. ಗುಡುಗು ಸಿಡಿಲಿನ ಆರ್ಭಟ ಶುರುವಾಯಿತು. ಇದ್ದಕ್ಕಿದ್ದಂತೆ ಸಮುದ್ರದಿಂದ ದೊಡ್ಡ ಅಲೆಗಳು ಅಪ್ಪಳಿಸಲಿಕ್ಕೆ ಶುರುವಾಯಿತು. ಏನೋ ಒಂದು ಥರ ಭೀಕರ ಭಯದ ವಾತಾವರಣ ನಿರ್ಮಾಣ ಆಯಿತು. ಭಕ್ತನ ಎದೆಯಲ್ಲಿ ನಿಧಾನವಾಗಿ ಭಯ, ಆತಂಕ ಪ್ರಾರಂಭ ಆಯಿತು. ಏನು ಮಾಡೋದು? ಏನಾದರೂ ಆಗಲಿ, ಭಗವಂತನೇ ನನ್ನ ಜೊತೆ ಇದ್ದಾನಲ್ಲ, ಯಾಕೆ ಹೆದರ್ಕೋಬೇಕು ಅಂತ ಭಗವಂತನ ಕಡೆ ಒಮ್ಮೆ ನಿಧಾನವಾಗಿ ತಿರುಗಿ ನೋಡ್ತಾನೆ ಭಗವಂತ ಮಾಯ. ಅಯ್ಯೋ ಭಗವಂತ, ಒಳ್ಳೆಯ ಸಮಯದಲ್ಲಿ ನೋಡಿ ಕೈ ಕೊಟ್ಟಿಯಲ್ಲಪ್ಪ, ಈ ಕಷ್ಟದ ಸಮಯದಲ್ಲಿ ಎಲ್ಲೋಗ್ಬಿಟ್ಟೆ ಅಂತ ದೇವರನ್ನು ನಿಂದನೆ ಮಾಡ್ತಾ ಹಿಂತಿರುಗಿ ಒಂದು ಸಲ ನೋಡ್ತಾನೆ. 2 ಜೊತೆ ಹೆಜ್ಜೆ ಗುರುತುಗಳ ಬದಲು ಕೇವಲ 1 ಜೊತೆ ಹೆಜ್ಜೆಯ ಗುರುತುಗಳು ಮೂಡಿತ್ತು. ಈಗಂತೂ ಭಕ್ತನಿಗೆ ನಡುಕ ಶುರುವಾಗೋಯ್ತು. ಭಯದಿಂದ ಕಂಗಾಲಾಗಿ ಹೋದ. ಕಷ್ಟದ ಸಮಯದಲ್ಲಿ ದೇವರೇ ಕೈ ಬಿಟ್ಬಿಟ್ಟ, ದೇವರು ಅನ್ನೋದು ಒಂದು ಭ್ರಮೆ, ಕಷ್ಟಕ್ಕೆ ಆಗದೊಂದು ದೇವರೇ, ಹೀಗೆ ಏನೇನೋ ನಾವುಗಳೆಲ್ಲ ಕಷ್ಟದ ಸಮಯದಲ್ಲಿ ದೇವರನ್ನು ಬೈತೀವಲ್ಲ, ಹಾಗೆ ಈ ಭಕ್ತನು ಕೂಡ ದೇವರನ್ನು ಬೈಕೊಂಡು ಈ ಭೀಕರ ವಾತಾವರಣದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ನಿಧಾನವಾಗಿ ವಾತಾವರಣ ತಿಳಿಯಾಗ್ತಾ ಬಂತು. ಗುಡುಗು ಸಿಡಿಲಿನ ಆರ್ಭಟ ಕಮ್ಮಿ ಆಯಿತು. ಸಮುದ್ರದಲ್ಲಿ ಬಿರುಗಾಳಿ ನಿಂತು ಮತ್ತೆ ತಂಗಾಳಿ ಬೀಸಲಿಕ್ಕೆ ಶುರುವಾಯಿತು. ಮತ್ತೆ ಸುಂದರವಾದ ವಾತಾವರಣ. ಹಿಂತಿರುಗಿ ನೋಡ್ತಾನೆ, ಮತ್ತೆ 2 ಜೊತೆ ಪಾದಗಳ ಹೆಜ್ಜೆ ಗುರುತುಗಳು. ಆಶ್ಚರ್ಯದಿಂದ ತಿರುಗಿ ಪಕ್ಕಕ್ಕೆ ನೋಡ್ತಾನೆ, ಮತ್ತೆ ಭಗವಂತ ಪ್ರತ್ಯಕ್ಷ. ಈಗಂತೂ ಭಕ್ತನಿಗೆ ಭಯಂಕರ ಕೋಪ ಬಂತು. ಏನು ಭಗವಂತ, ನೀನು ಇಂಥ ಮೋಸ ಮಾಡ್ಬೋದಾ? ಸುಖದಲ್ಲಿದ್ದಾಗ, ವಾತಾವರಣ ತಿಳಿಯಾಗಿದ್ದಾಗ ನನ್ನ ಜೊತೆ ಇದ್ದೆ. ಕಷ್ಟದ ಸಮಯದಲ್ಲಿ ಭೀಕರ ವಾತಾವರಣ ಬಂದಾಗ ತಕ್ಷಣ ಮಾಯ ಆಗ್ಬಿಟ್ಟೆ. ಈಗ ಮತ್ತೆ ಸುಖದ ಸಮಯ, ತಿಳಿಯಾದ ವಾತಾವರಣ ಬಂದಿದೆ, ಈಗ ಮತ್ತೆ ಬಂದಿದೆಯಾ? ಇದು ನ್ಯಾಯನಾ? ದೇವರು ಅನಿಸ್ಕೊಂಡವನು ಮಾಡೋ ಕೆಲಸನಾ? ಭಕ್ತನ ಪ್ರಶ್ನೆಗಳಿಗೆ ಭಗವಂತ ಮುಗುಳ್ನಗತ್ತಾ ಹೆಗಲ ಮೇಲೆ ಕೈ ಹಾಕಿ ಹೇಳಿದ, ಹೌದು ಮಗು, ನೀನು ಹೇಳಿದ್ದು ನಿಜ. ನಿನ್ನ ಸುಖದ ಸಮಯದಲ್ಲಿ ನಾನು ನಿನ್ನ ಜೊತೆಗಿದ್ದೆ ಮತ್ತು ನಿನ್ನ ಕಷ್ಟದ ಸಮಯದಲ್ಲಿಯೂ ಕೂಡ ನಿನ್ನ ಜೊತೆಯಲ್ಲೇ ಇದ್ದೆ. ನಿನ್ನ ಅರಿವಿಗೆ ಬಂದಿಲ್ಲ. ಯಾಕೆ ಅಂದರೆ ಆಗ ನಾನು ನಿನ್ನನ್ನು ಎತ್ಕೊಂಡಿದ್ದೆ. ಕಷ್ಟದ ಸಮಯದಲ್ಲಿ ನೀನು ಹಿಂತಿರುಗಿ ನೋಡಿದಾಗ ಮೂಡಿದ 1 ಜೊತೆ ಪಾದದ ಗುರುತುಗಳು ಅದು ನಿನ್ನದಲ್ಲ, ನನ್ನ ಪಾದದ ಗುರುತುಗಳು. ಕಷ್ಟದ ಸಮಯದಲ್ಲಿ ನೀನು ಮಗುವಿನಂತೆ ನನ್ನ ತೋಳು ತೆಕ್ಕೆಯಲ್ಲಿದ್ದೆ.
ನನ್ನ ರಕ್ಷಣೆಯಲ್ಲಿದ್ದೆ. ಭಕ್ತನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಲಿಕ್ಕೆ ಶುರುವಾಯಿತು. ಮಾತು ಬಾರದೆ ಭಾವುಕನಾದ. ನಿಜ ಅಲ್ವಾ ಸ್ನೇಹಿತರೆ? ನಮ್ಮ ಜೀವನದಲ್ಲೂ ಎಷ್ಟೇ ಕಷ್ಟ ಬಂದರೂ, ಗ್ರಹಗತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಎಲ್ಲ ಕಿಟಕಿ ಬಾಗಿಲುಗಳು ಒಮ್ಮೆಲೆ ಮುಚ್ಚೋದಿಲ್ಲ. ಒಂದು ಭರವಸೆಯ ಬೆಳಕಿನ ಕಿಂಡಿ ಖಂಡಿತ ಇದ್ದೇ ಇರುತ್ತೆ. ಅದೇ ಭಗವಂತ, ಅದೇ ಆತ್ಮಸ್ಥೈರ್ಯ, ಅದೇ ಜೀವಚೈತನ್ಯ, ಅದೇ ಜೀವನೋತ್ಸಾಹ. ಅದನ್ನು ಕಳ್ಕೊಂಡ್ರೆ ನಾವು ಎಲ್ಲವನ್ನೂ ಕಳ್ಕೊಂಡ ಹಾಗೆ. ಆ ಭಗವಂತ ಅನ್ನೋ ಚೈತನ್ಯ ನಿಮ್ಮೆಲ್ಲರಿಗೂ ಭರವಸೆಯ ಶಕ್ತಿ ತುಂಬಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.